ಇಥಿಯೋಪಿಯಾದಲ್ಲಿ 12,000 ವರ್ಷಗಳ ನಂತರ ಜ್ವಾಲಾಮುಖಿ ಸ್ಫೋಟ ಆಗಿದೆ. ಇದರಿಂದ ಭಾರತಕ್ಕೆ, ಅದರಲ್ಲೂ ಉತ್ತರ ಭಾರತದ ಸಾಕಷ್ಟು ಪ್ರದೇಶಗಳಿಗೆ ಎಫೆಕ್ಟ್ ಉಂಟಾಗತ್ತೆ. ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ ಆ್ಯಂಡ್ ಈ ಜ್ವಾಲಾಮುಖಿ ಯಾಕೆ ಸ್ಫೋಟಗೊಂಡಿತು ಅನ್ನೋದ್ರ ಬಗೆಗಿನ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ. ಇಥಿಯೋಪಿಯಾದ ಹೈಲಿ ಗುಬ್ಬಿ ಅನ್ನುವಂತಹ ಪುರಾತನ ಜ್ವಾಲಾಮುಖಿ ಸುಮಾರು 12,000 ವರ್ಷಗಳ ನಂತರ ಸ್ಫೋಟಗೊಂಡಿದೆ. ಸ್ಫೋಟದ ವೇಳೆ ಆಕಾಶದೆತ್ತರಕ್ಕೆ ಭಾರಿ ಪ್ರಮಾಣದಲ್ಲಿ ಅಶ್ ಮತ್ತು ಧೂಳಿನ ಮೋಡ ಏರಿದ್ದು, ಬಲವಾದ ಗಾಳಿಯ ಹರಿವಿನ ಪರಿಣಾಮ ಕೆಲವೇ ಗಂಟೆಗಳಲ್ಲಿಯೇ ಅದು ಅರೇಬಿಯನ್ ಉಪಖಂಡ, ಓಮನ್, ಯಮನ್ ನಂತರ ಪಾಕಿಸ್ತಾನದ ಮಾರ್ಗವಾಗಿ ಭಾರತದ ಉತ್ತರ ಭಾಗದವರೆಗೂ ತಲುಪಿದೆ. ವಾಯುವ್ಯ ದಿಕ್ಕಿನ ಗಾಳಿಗಳು ಈ ಅಶ್ ಮೋಡವನ್ನು 35,000ದಿಂದ 45,000 ಅಡಿ ಎತ್ತರದಲ್ಲಿ ಸಾಗಿಸದ ಕಾರಣ ದೂರದಿಂದಲೇ ಆಕಾಶದಲ್ಲಿ ಬೂದು ಬಣ್ಣ ಅಥವಾ ಬೂದು ಹಳದಿ ಮಬ್ಬು ಕಾಣಿಸಿಕೊಂಡಿದೆ. ಇದರ ಪರಿಣಾಮವಾಗಿ ದೆಹಲಿ, ಮುಂಬೈ, ಗುಜರಾತ್, ರಾಜಸ್ಥಾನ್ ಮತ್ತು ಪಂಜಾಬ್ ಭಾಗಗಳಲ್ಲಿ ಆಕಾಶ ಮುಸುಕಾಗುವಿಕೆ, ದೂಷಿತ ಗಾಳಿ, ಸೂರ್ಯರಶ್ಮಿಯ ಕಡಿತ ಹಾಗೂ ಸಂಜೆಯ ವೇಳೆಗೆ ಮಂಜು ಪದರದ ರೂಪದಲ್ಲಿ ಅಶ್ ಸ್ಥಿರವಾಗುತ್ತಿರುವುದು ದಾಖಲಾಗ್ತಾ ಇದೆ. ವಾಯು ಗುಣಮಟ್ಟ ತಾತ್ಕಾಲಿಕವಾಗಿ ಅನ್ಹೆಲ್ದಿ ಮಟ್ಟಕ್ಕೆ ಇಳಿದಿರುವುದಾಗಿ ವಾತಾವರಣದ ತಜ್ಞರು ತಿಳಿಸಿದ್ದಾರೆ. ವಿಶೇಷವಾಗಿ ಉಸಿರಾಟ ತೊಂದರೆ ಇರುವವರಿಗೆ ಎಚ್ಚರಿಕೆ ನೀಡಲಾಗಿದೆ. ವಿಮಾನಯಾನ ಕ್ಷೇತ್ರದಲ್ಲಿ